ಸ್ವಾಮಿಯೇ ಶರಣಮಯ್ಯಪ್ಪ. ಮುಕ್ಕುಳಿಯಿಂದ ಪಂಬಾಗೆ ಇನ್ನು 15 ಕಿಲೋಮೀಟರ್ ಕಾಡು ರಸ್ತೆ ಬಾಕಿ ಇದೆ. ಈ ಸ್ಥಳದಲ್ಲಿರುವಷ್ಟು ಅನುಕೂಲಕರವಾದ ವ್ಯವಸ್ಥೆ ಇನ್ನು ನಾವು ಪಂಬಾವರೆಗೂ ಎಲ್ಲೂ ಕಾಣಸಿಗುವುದಿಲ್ಲ. ನೋಡಿ, ಇಲ್ಲಿ ಸೆಕ್ಯೂರಿಟಿ ಚೆಕ್ ಉಂಟು. ಏಕೆಂದರೆ ಇಲ್ಲಿಗೆ ವಾಹನ ಸಂಪರ್ಕವಿದೆ. ಆದ್ದರಿಂದ ಸ್ಫೋಟಕ ವಸ್ತುಗಳನ್ನು ಅರಣ್ಯದಲ್ಲಿ ಸಾಗಿಸಬಹುದು ಎಂದು ಚೆಕ್ ಮಾಡುತ್ತಾರೆ ಅಷ್ಟೇ. ಇಲ್ಲಿ ಬೆಳಗ್ಗೆ 7ರಿಂದ ಮಧ್ಯಾಹ್ನ 3:30ಕ್ಕೆ ಎಂಟ್ರಿ ಇರುತ್ತದೆ. ಅಂದರೆ ಮಧ್ಯಾಹ್ನ 3:30ಕ್ಕೆ ಗೇಟ್ ಕ್ಲೋಸ್ ಮಾಡಿ ಬಿಡುತ್ತಾರೆ. ನೋಡಿ, ಇಲ್ಲಿಂದ ಅರಣ್ಯ ಬಹಳ ದಟ್ಟವಾಗಿದೆ. ನೋಡಿ, ದೂರದಲ್ಲಿ ಬೆಟ್ಟ ಮೋಡಗಳು ಎರಡು ಒಂದಾದಂತ ದೃಶ್ಯಾವಳಿ ನಮಗೆ ಇಲ್ಲಿ ಕಾಣಸಿಗುತ್ತದೆ. ಮರಗಳು ನೋಡಿ ಬಹಳ ಎತ್ತರ ಎತ್ತರ ಬೆಳೆದಿದೆ ಇಲ್ಲಿ. ರಸ್ತೆಯು ಸಣ್ಣದಾಗಿದೆ, ನೋಡಲು ಸೊಗಸಾಗಿದೆ. ತಲೆಯ ಮೇಲೆ ಇರುಮುಡಿ ಹೊತ್ತು ಮುಂಜಾನೆಯ ವಾತಾವರಣದಲ್ಲಿ ಶರಣು ಹೋಗುತ್ತಾ ನಡೆಯುವುದೇ ಒಂದು ಭಾಗ್ಯ. ನಮ್ಮನ್ನು ನಾವು ಮರೆತು ಹೋಗುವಂತಿದೆ. ನೀರು ನೋಡಿ ಎಷ್ಟು ತಿಳಿಯಾಗಿ ಹರಿಯುತ್ತಿದೆ. ನೋಡಲು ಕುಡಿಯಲು ಆಸೆಯಾಗುತ್ತದೆ. ಇನ್ನೊಂದು ಮುಖ್ಯ ವಿಚಾರ, ಇಲ್ಲಿ ದೊಡ್ಡ ಭಾಗದಲ್ಲಿ ಕೆಲವರು ಪಾದರಕ್ಷೆಗಳನ್ನು ಹಾಕಿ ಬರುತ್ತಾರೆ, ಕೆಲವರು ಬಟ್ಟೆ ಸುತ್ತಿ ಬರುತ್ತಾರೆ, ಇನ್ನು ಕೆಲವರು ಸಾಕ್ಸ್ ಹಾಕಿ ಬರುತ್ತಾರೆ. ಯಾಕೆಂದರೆ ಆಫೀಸ್ನಲ್ಲಿ ಕೆಲಸ ಮಾಡುವವರು ಸದಾ ಶೂ ಹಾಕಿಕೊಂಡು ಅಭ್ಯಾಸವಾಗಿರುತ್ತದೆ. ಅಂತವರಿಗೆ ಪಾದ ತುಂಬಾ ಮೃದುವಾಗಿರುತ್ತದೆ. ಬರೀ ಕಾಲಿನಿಂದ ನಡೆದರೆ ಒಂದು ಸಣ್ಣ ಕಲ್ಲು ಚುಚ್ಚಿದರೂ ಗಾಯವಾಗುತ್ತದೆ. ಇನ್ನು ಕೆಲವರಿಗೆ ಕಾಲು ಒಡೆದು ಬಿರುಕು ಬಿಟ್ಟಿರುತ್ತದೆ. ಅಂತವರಿಗೆ ಕಲ್ಲು ಕಡ್ಡಿ ತಾಗಿದರೆ ಸಾಕು ರಕ್ತ ಬಂದು ಬಿಡುತ್ತದೆ. ಇನ್ನು ಕೆಲವರಿಗೆ ಪಾದ ಮೆದುವಾಗಿರುತ್ತದೆ, ಅವರಿಗೆ ಚರ್ಮ ಸವೆದು ಹೋಗುತ್ತದೆ. ಆದ್ದರಿಂದ ಅವರವರಿಗೆ ಅನುಕೂಲ ಆಗುವಂತೆ ಪಾದಗಳಿಗೆ ರಕ್ಷಣೆ ಕೊಟ್ಟು ಬರುತ್ತಾರೆ. ನಾನು ಇಲ್ಲಿಯವರೆಗೂ ಪ್ರತಿ ಸಾರಿಯೂ ಬರಿ ಪಾದದಲ್ಲೇ ಯಾತ್ರೆ ಮಾಡಿದ್ದೇನೆ. ವಿಡಿಯೋದಲ್ಲಿ ನನ್ನ ಶಬರಿಮಲೆ ಯಾತ್ರೆಗೆ ಕಾರಣ ಮತ್ತು ಅನುಭವಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೆ. ಅದು ಅರ್ಧಕ್ಕೆ ನಿಂತಿತ್ತು. ಈಗ ಅದನ್ನು ಮುಂದುವರಿಸೋಣ ಬನ್ನಿ. ನಾನು ಶಬರಿಮಲೆಗೆ ಮಾಲೆ ಹಾಕಿ ವ್ರತ ಮಾಡುತ್ತಿದ್ದೆ. ಅದು ಇರುಮುಡಿಯವರೆಗೂ ಬಂದಿದ್ದನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಇರುಮುಡಿ ಕಟ್ಟುವ ಸಂದರ್ಭದಲ್ಲಿ ನಾನು ಮನೆಯಲ್ಲಿ ವಿಚಾರ ಮಾಡಿದೆ, ನಾನು ಒಬ್ಬನೇ ಅಯ್ಯಪ್ಪ ದೇವಸ್ಥಾನಕ್ಕೆ ಹೋಗಿ ಇರುಮುಡಿಯನ್ನು ಕಟ್ಟಿಕೊಂಡು ಟ್ರೈನ್ನಲ್ಲಿ ಪ್ರಯಾಣ ಮಾಡುತ್ತೇನೆ ಎಂದು. ಅದಕ್ಕೆ ಮನೆಯವರೆಲ್ಲರೂ ಆಪೋಸ್ ಮಾಡಿದರು, ಬೈದರು. ಕೊನೆಗೆ ನಾನು ಮತ್ತೆ ಹಠ ಮಾಡಿದ್ದಕ್ಕೆ, ನೀನು ಯಾರ ಮಾತನ್ನು ಕೇಳುವುದಿಲ್ಲ, ನಿನಗೆ ಇಷ್ಟ ಬಂದ ಹಾಗೆ ಮಾಡಿಕೋ ಎಂದು ಹೇಳಿ ಸುಮ್ಮನಾದರು. ನಾನು ಇರುಮುಡಿ ಕಟ್ಟುವ ದಿನ ಅಮ್ಮ ಮತ್ತು ಅಕ್ಕನನ್ನು ಕರೆದು ಅಕ್ಕಿಯನ್ನು ಒಂದು ಕವರ್ನಲ್ಲಿ ಹಾಕಿಸಿಕೊಂಡೆ. ನಂತರ ಬೀಳ್ಕೊಂಡು ಅಯ್ಯಪ್ಪ ದೇವಸ್ಥಾನಕ್ಕೆ ಒಬ್ಬನೇ ಹೋಗಿ ಇರುಮುಡಿ ಕಟ್ಟಿಸಿಕೊಂಡು ದೇವಸ್ಥಾನದಿಂದ ಹೊರಗೆ ಬಂದು ಇರುಮುಡಿಯನ್ನು ಸೈಡ್ ಬ್ಯಾಗ್ನಲ್ಲಿ ಇಟ್ಟುಕೊಂಡು ರೈಲ್ವೆ ಸ್ಟೇಷನ್ಗೆ ಬಂದೆ. ನಮ್ಮ ಸ್ನೇಹಿತ ಅವರ ಊರಿನಲ್ಲೇ ಇರುಮುಡಿ ಕಟ್ಟಿಕೊಂಡು ರೈಲ್ವೆ ಸ್ಟೇಷನ್ಗೆ ಬಂದರು. ಅಲ್ಲಿಂದ ಒಟ್ಟಿಗೆ ಹೋದೆವು. ಡಿಸೆಂಬರ್ 17, 2009ರಂದು ನಮ್ಮ ಮೊದಲನೇ ಶಬರಿಮಲೆ ಯಾತ್ರೆ ಪ್ರಾರಂಭವಾಯಿತು. ನಂತರ ಎರುಮೇಲಿಗೆ ಬಸ್ನಲ್ಲಿ ಬಂದೆವು. ಅಲ್ಲಿಂದ ಎರುಮೇಲಿಯಿಂದ ದೊಡ್ಡಪಾದ ಹೇಗೆ ಹೋಗಬೇಕು ಎಂದು ವಿಚಾರ ಮಾಡುತ್ತಾ ದೊಡ್ಡಪಾದದಲ್ಲಿ ಹೊರಟೆವು. ದೊಡ್ಡಪಾದದ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಅಂದಿನಿಂದ ಇಂದಿನವರೆಗೆ ದೊಡ್ಡಪಾದದಲ್ಲೇ ನಾನು ಹೋಗುವುದು. 48 ಮೈಲಿ ನಡಿಗೆ ಅವರ್ಣನೀಯ ಅನುಭವ ಕೊಡುತ್ತದೆ. ಅಲ್ಲಿಂದ ಪಂಪಾಗೆ ಬಂದು ಶಬರಿಮಲೆಗೆ ಹೋಗಿ ದರ್ಶನ ಮಾಡಿದೆವು. ಎಲ್ಲರಿಗೂ ದರ್ಶನ ಮಾಡಿದ ತಕ್ಷಣ ಸಾಕ್ಷಾತ್ ದೇವರನ್ನೇ ದರ್ಶನ ಮಾಡಿದಂತೆ ಆನಂದದಲ್ಲಿ ತೇಲುತ್ತಾರೆ. ನನಗೆ ವ್ರತ ಮಾಡುವಾಗ ಇದ್ದಷ್ಟು ಸಂತೋಷ, ದೊಡ್ಡಪಾದ ಕ್ರಮಿಸುವಾಗ ಇದ್ದಷ್ಟು ಸಂತೋಷ ದರ್ಶನ ಮಾಡಿದಾಗ ಆಗಲಿಲ್ಲ. ಏನೋ ನಿರಾಶೆ, ಏನೋ ಸಾಲದೆಂಬಂತ ಕಾತುರ. ಇಷ್ಟು ಮಾತ್ರಕ್ಕೆ ಇಷ್ಟು ದಿನ ಕಾಯಬೇಕೇ ಎಂದು. ಏಕೆಂದರೆ ನನ್ನ ಮನಸ್ಸಿನ ನಿರೀಕ್ಷೆ ಬೇರೆಯಾಗಿತ್ತು. ಅಯ್ಯಪ್ಪ ಸ್ವಾಮಿ ನಾನು ಪ್ರಾರ್ಥನೆ ಮಾಡಿಕೊಂಡಂತೆ ನನ್ನ ಕೋರಿಕೆಯನ್ನು ನೆರವೇರಿಸಲಿಲ್ಲ.
ತನ್ನ ಇರುವಿಕೆಯನ್ನು ಯಾಕೆ ನನಗೆ ತೋರಿಸಲಿಲ್ಲ ಎಂಬ ಬೇಸರದಲ್ಲೇ ಕಳೆದೆ ನಾನು. ನೋಡಿ, ಇಲ್ಲೊಬ್ಬರ ಪಾದರಕ್ಷೆಯ ಮೇಲೆ ಜಿಗಣೆ ಹತ್ತಿಕೊಂಡಿದೆ. ಇದು ಸಮತಟ್ಟಾಗಿ ಚಲಿಸುವುದಿಲ್ಲ, ಪಾಯಿಂಟ್ ಟು ಪಾಯಿಂಟ್ ಜಂಪ್ ಮಾಡುತ್ತದೆ ನೋಡಿ. ಆದ್ದರಿಂದ ಕಾಲು ಮೇಲೆ ಹತ್ತಿದಾಗ ಗೊತ್ತಾಗುವುದಿಲ್ಲ, ರಕ್ತ ಹೀರುತ್ತಿರುವಾಗಲೇ ನಮಗೆ ಗೊತ್ತಾಗುವುದು. ಆದ್ದರಿಂದ ಜಾಗರೂಕರಾಗಿರಬೇಕು. ನೋಡಿ, ಪ್ರಾಣಿಗಳ ಓಡಾಟ ಇರುವ ಕಡೆ ಎಲ್ಲ ವಿದ್ಯುತ್ ತಂತಿಗಳನ್ನು ಅಳವಡಿಸಿದ್ದಾರೆ. ಅಯ್ಯಪ್ಪ ಭಕ್ತರು ಓಡಾಡುತ್ತಿರುತ್ತಾರೆ, ಅವರಿಗೆ ರಕ್ಷಣೆಗಾಗಿ ಅಳವಡಿಸಿದ್ದಾರೆ. ಕಾಡು ದಟ್ಟವಾಗಿದೆ. ನೋಡಿ, ಬಸವನ ಹುಳು, ಆ ಪಾದಗಳು ಎಷ್ಟು ಪಾದ ಯಾವುದಾದ್ರ ನಂತರ ಯಾವುದನ್ನು ಇಡುತ್ತದೆ ಎಂದು ಗೊತ್ತೇ ಆಗುವುದಿಲ್ಲ. ನೋಡಿ, ನೀರು ಎಲ್ಲೆಂದರಲ್ಲಿ ಹರಿಯುತ್ತಾನೆ ಇರುತ್ತದೆ. ಒಂದು 5 ನಿಮಿಷ 10 ನಿಮಿಷ ನಡೆದರೆ ಒಂದು ತೊರೆ, 10 ನಿಮಿಷ ನಡೆದರೆ ಒಂದು ತೊರೆ ಹರಿಯುತ್ತಲೇ ಇರುತ್ತದೆ. ಕಣ್ಣಿಗೆ ಎಷ್ಟು ತಂಪಾಗಿದೆ. ಬಹಳ ಆನಂದವನ್ನು ಕೊಡುತ್ತದೆ. ಆದ್ದರಿಂದಲೇ ನೋಡಿ, ಎಲ್ಲ ಹಸಿರಾದ ವಾತಾವರಣ ಜಾಸ್ತಿ ಇರುವುದು. ನೀರಿನ ಹರಿಯುವಿಕೆ ಜಾಸ್ತಿ ಇದೆ ಇಲ್ಲಿ. ನೋಡಿ, ಬಿದಿರು ಮರ. ನೋಡಿ, ಇಲ್ಲೊಬ್ಬ ಭಕ್ತರು. ನನ್ನ ಜೀವನದಲ್ಲಿ ನನಗೆ ದುಡಿಯಲು ಒಂದು ಕೆಲಸ, ಅಗತ್ಯಕ್ಕೆ ತಕ್ಕಷ್ಟು ಸಂಬಳ, ಅಂದ್ರೆ 10,000 ರು ಆಗಿನ ಕಾಲದಲ್ಲಿ. ನನ್ನ ಪರಿವಾರಕ್ಕೆ ಸಾಕಷ್ಟು ಆರೋಗ್ಯ, ಉಳಿದ ಹಣದಿಂದ ನನ್ನ ಸ್ನೇಹಿತ ವರ್ಗಕ್ಕೆ ಪುಟ್ಟ ಪುಟ್ಟ ಸಹಾಯಗಳು. ಬಹಳ ನೆಮ್ಮದಿಯಿಂದ ಇದ್ದೇನೆ. ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ಯಾರಿಗಾದರೂ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ತಕ್ಷಣ ಫಲ ಕೊಟ್ಟಿದ್ದಾರೆ. ಇದರಲ್ಲಿ 2 ಮಾತಿಲ್ಲ. ಆದ್ದರಿಂದ ನಾನು ನನಗೆ ಅಂತ ಏನೂ ಕೇಳಲು ಇಲ್ಲ. ಆದ್ದರಿಂದ ನಾನು ಅಯ್ಯಪ್ಪ ಸ್ವಾಮಿಯ ಇರುವಿಕೆಯನ್ನು ನೋಡಲು ನನ್ನ ಮನಸ್ಸು ಬಯಸಿತು. ಅದು ತಪ್ಪೋ ಸರಿಯೋ ನನಗೆ ಗೊತ್ತಿಲ್ಲ. ದರ್ಶನ ಬಹಳ ಚೆನ್ನಾಗಿ ಆಯಿತು. ಮತ್ತೆ ಮತ್ತೆ ಸಿವಿಲ್ ಸರ್ತಿಯಲ್ಲಿ 2 ಸಾರಿ ದರ್ಶನ ಮಾಡಿದೆವು. ರಾತ್ರಿ ಅಲ್ಲೇ ಉಳಿದು ಬೆಳಗ್ಗೆ 4 ಗಂಟೆಗೆ ದೇವಸ್ಥಾನದ ಹಿಂದೆ ಇರುವ ಭಸ್ಮಕುಳಂನಲ್ಲಿ ಸ್ನಾನ ಮಾಡಿ ತುಪ್ಪದಾಭಿಷೇಕ ನೋಡಿ 20 ಟಿನ್ ಪ್ರಸಾದ ತೆಗೆದುಕೊಂಡು ಮನೆಗೆ ಬಂದೆವು. ಆದರೆ ನನ್ನ ಮನಸ್ಸಿನಲ್ಲಿದ್ದ ಗೊಂದಲಕ್ಕೆ ಉತ್ತರ ಸಿಗಲಿಲ್ಲ. ಅದು ಹಾಗೇ ಎಲ್ಲೋ ಇತ್ತು. ಎಲ್ಲೋ ನನ್ನ ನಂಬಿಕೆ ಸುಳ್ಳಾಯಿತು ಅಂತ ನನ್ನ ಮನಸ್ಸು ಹೇಳಿತು. ಸಾಕು, ಈ ಶಬರಿಮಲೆ ಯಾತ್ರೆ, ಈ ಶಬರಿಮಲೆಯ ಅನುಭವ, ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಬಿಡೋಣ ಅಂತ ಮನಸ್ಸು ತೀರ್ಮಾನ ಮಾಡಿತು. ಹಾಗೆ ಕೆಲಸದಲ್ಲಿ ನಿರತನಾದೆ. ದಿನಗಳು ಉರುಳುತ್ತಾ ಉರುಳುತ್ತಾ ಎಲ್ಲವೂ ಮರೆತು ಹೋಯಿತು. ಮತ್ತೆ ನವೆಂಬರ್ ಬಂತು. ಎಲ್ಲಾ ಕಡೆ ಶಬರಿಮಲೆಗೆ ಮಾಲೆ ಧರಿಸಿರುವವರ ದೃಶ್ಯ ಕಣ್ಣಿಗೆ ಬೀಳುತ್ತಿತ್ತು. ಆಗ ನನ್ನ ಸ್ನೇಹಿತ ಕೇಳಿದ, ಈ ವರ್ಷವೂ ಮಾಲೆ ಧರಿಸಿ ಶಬರಿಮಲೆಗೆ ಹೋಗೋಣವೇ ಅಂತ. ಅದಕ್ಕೆ ನಾನು ಹೇಳಿದೆ, ಇಲ್ಲ, ನನಗೆ ಮನಸ್ಸಿಲ್ಲ. ನೀನು ಬೇಕಾದರೆ ಮಾಲೆ ಹಾಕಿ ಒಬ್ಬನೇ ಹೋಗಿ ಬಾ ಅಂತ ಹೇಳಿದೆ. ಆದರೆ ಆ ವರ್ಷ ಅವರು ಯಾರು ಜೊತೆ ಸಿಗಲಿಲ್ಲವೆಂದು ಶಬರಿಮಲೆಗೆ ಹೋಗಲಿಲ್ಲ. ಇತ್ತ ನನ್ನ ಮನಸ್ಸು ಶಬರಿಮಲೆಗೆ ಹೋಗಲು ಬಯಸುತ್ತಿತ್ತು. ಆಗ ನನ್ನ ಬುದ್ಧಿ ಹೇಳಿತು ಬೇಡ ಅಂತ. ಆಗ ನನ್ನ ಮನಸ್ಸು ಹೇಳಿತು, ನಿನಗೆ ವ್ರತ ಮಾಡಲು ಇಷ್ಟ ಅಲ್ಲವೇ, ವ್ರತ ಅಷ್ಟೇ ಮಾಡು ಅಂತ. ಆಗ ಸರಿ ಅಂತ ಮಾಲೆ ಧರಿಸಿ ವ್ರತ ಮಾಡಲು ಪ್ರಾರಂಭ ಮಾಡಿದೆ. ಇಂತ ನಾನು ಯಥಾ ಪ್ರಕಾರ ಮಾಲೆ ಧರಿಸಿ ಕಪ್ಪು ಬಟ್ಟೆ ತೊಟ್ಟು ಕಟ್ಟುನಿಟ್ಟಾಗಿ ವ್ರತ ಮಾಡಿದೆ. ವ್ರತ ಪೂರ್ಣಗೊಳ್ಳುವ ಅವಧಿ ಬಂತು. ನನಗೆ ಶಬರಿಮಲೆಗೆ ಹೋಗಲು ಇಷ್ಟವಾಗಲಿಲ್ಲ. ಮಾಲೆ ಹಾಕಿಕೊಂಡಿದ್ದೇನೆ. ಮಾಲೆ ಹಾಕಿಕೊಂಡು ವ್ರತ ಮಾಡಿ ಕೊನೆಗೆ ದೇವಸ್ಥಾನಕ್ಕೆ ಹೋಗಲಿಲ್ಲವೆಂದರೆ ಮನೆಯಲ್ಲಿ ಏನು ಹೇಳುವುದು, ಕಂಪನಿಯಲ್ಲಿ ಏನು ಹೇಳುವುದು, ಹೊರಗಡೆ ಜನಕ್ಕೆ ಏನು ಹೇಳುವುದು? ಜನ ಕೇಳಲು ಪ್ರಾರಂಭ ಮಾಡಿದರು, ಸಂವಿಧಾನಕ್ಕೆ ಯಾವಾಗ ಹೋಗುವುದು ನೀವು ಅಂತ. ಆಗ ಎಲ್ಲರಿಗೂ ಒಂದು ಡೇಟ್ ಗೊತ್ತು ಮಾಡಿ ಸುಳ್ಳು ಹೇಳಲು ಪ್ರಾರಂಭ ಮಾಡಿದೆ. ಆ ದಿನವೂ ಹತ್ತಿರ ಬಂತು. ಕೊನೆಗೆ ದೃಢ ನಿರ್ಧಾರ ಮಾಡಿ ಆ ದಿನ ಮನೆಗೆ ಹೇಳದೆ ನಾನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಇರುಮುಡಿಗೆ ಮೊದಲೇ ಬುಕ್ ಮಾಡಿದ್ದೆ. ಯಾರಿಗೂ ಹೇಳದೆ ಒಬ್ಬನೇ ಹೋಗಿ ಇರುಮುಡಿ ಕಟ್ಟಿಸಿಕೊಂಡು ಅಲ್ಲಿ ನಮ್ಮ ಮನೆಯಿಂದ 28 ಕಿಲೋಮೀಟರ್ ದೂರದಲ್ಲಿ ಒಂದು ದೊಡ್ಡ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವಿದೆ. ಅಲ್ಲಿಗೆ
ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದೆ. ನನ್ನ ಕಾಲುಗಳಿಗೆ ಬಿಸಿಲಿನಲ್ಲಿ ಸುಮಾರು ಊರುಗಳನ್ನು ಕ್ರಮಿಸಿ ಸಿಟಿಯನ್ನು ತಲುಪಿದೆ. ಯಥೇಚ್ಛ ವಾಹನಗಳ ಮಧ್ಯದಲ್ಲಿ ಸಂಜೆ 5 ಗಂಟೆಗೆ ದೇವಸ್ಥಾನ ರೀಚ್ ಆದೆ. ಅಲ್ಲಿ ದೇವಸ್ಥಾನ 4 ಗಂಟೆಗೆ ತೆಗೆದು ಅಭಿಷೇಕ ಅಲಂಕಾರವನ್ನು ಮಾಡಿ ದೀಪಗಳನ್ನು ಬೆಳಗಿದ್ದರು. ದೇವರ ಮೂರ್ತಿ ಕಂಗೊಳಿಸುತ್ತಿತ್ತು. ಇರುಮುಡಿ ಹೊತ್ತು ಹೋಗಿ ದರ್ಶನವನ್ನು ಮಾಡಿದೆ. ಆನಂತರ ಅಲ್ಲಿನ ಅರ್ಚಕರಿಗೆ ಕೇಳಿದೆ, ಇಲ್ಲಿ ಇರುಮುಡಿ ಶಾಸ್ತ್ರವನ್ನು ದೇವರಿಗೆ ಸಲ್ಲಿಸಿಕೊಳ್ಳುತ್ತೀರಾ ಎಂದು. ನೋಡಿ, ಜೋಗ್ ಫಾಲ್ಸ್ ತರ ನೀರು ಎಷ್ಟು ಚೆನ್ನಾಗಿ ಹರಿಯುತ್ತಿದೆ. ಹಾಗೆ ಜೋಗ್ ಫಾಲ್ಸ್ ನೋಡುತ್ತಾ ನನ್ನ ಕಥೆಯನ್ನು ಕೇಳಿಸಿಕೊಳ್ಳಿ. ನಾನು ಅರ್ಚಕರಿಗೆ ಕೇಳಿದೆ, ಇರುಮುಡಿಯನ್ನು ದೇವರಿಗೆ ಸಲ್ಲಿಸಿಕೊಳ್ಳುತ್ತೀರಾ ಎಂದು. ಅವರು ಭಯದಿಂದ ಇಲ್ಲ ಇಲ್ಲ, ಶಬರಿಮಲೆ ಸನ್ನಿಧಾನಕ್ಕೆ ಹೋಗಬೇಕು ಎಂದು ಹೇಳಿದರು. ನಾನು ಇರುಮುಡಿ ಹೊತ್ತು ದೇವಸ್ಥಾನವನ್ನು 3 ಪ್ರದಕ್ಷಿಣೆ ಹಾಕಿ ಒಳಗೆ ದೇವಸ್ಥಾನದ ಒಂದು ಮೂಲೆಯಲ್ಲಿ ಕುಳಿತು ಇರುಮುಡಿಯನ್ನು ಬಿಚ್ಚಿ ಶಾಸ್ತ್ರೋಕ್ತವಾಗಿ ಎಲ್ಲವನ್ನು ವಿಭಜಿಸಿ ತುಪ್ಪದ ಕಾಯನ್ನು ಒಡೆದು ತುಪ್ಪವನ್ನು ಡಬ್ಬಿಯಲ್ಲಿ ತಂದು ಸ್ವಲ್ಪ ದೀಪಕ್ಕೆ ಹಾಕಿ ಉಳಿದದ್ದನ್ನು ದೇವರಿಗೆ ಅಂತ ಹಾಗೆ ಕೊಟ್ಟೆ. ಆನಂತರ ನಮಸ್ಕರಿಸಿ ಪ್ರಸಾದ ತಿಂದು ಬಸ್ ಹತ್ತಿ ರಾತ್ರಿ 8:30ಕ್ಕೆ ಮನೆಗೆ ಬಂದೆ. ಬಿಸಿಲಿನಲ್ಲಿ ತಾರ್ ರೋಡ್ನಲ್ಲಿ ನಡೆದದ್ದು ಕಾಲೆಲ್ಲ ಬೊಬ್ಬೆ ಬಂದಿತ್ತು. ಮನೆಯಲ್ಲಿ ಏನೂ ಹೇಳಿಲ್ಲ. ನನಗೆ ಏನೋ ಪಾಪ ಪ್ರಜ್ಞೆ ಕಾಡುತ್ತಿತ್ತು, ನಾನು ತಪ್ಪು ಮಾಡುತ್ತಿದ್ದೇನೆ ಅಂತ. ಏಕೆಂದರೆ ಮನೆಯಲ್ಲಿ ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಮನೆ ಶುದ್ಧ ಮಾಡಿ ಬೆಳಗ್ಗೆ ಅಡಿಗೆ ಮಾಡಿಕೊಡುತ್ತಾರೆ. ಏಕೆಂದರೆ ನಾನು ಶಬರಿಮಲೆಗೆ ಮಾಲೆ ಹಾಕಿದ್ದೇನೆ ಅಂತ. ನಾನು ಇವರಿಗೆ ಮೋಸ ಮಾಡುತ್ತಿದ್ದೇನೆ ಎಂದು ಅನಿಸುತ್ತಿತ್ತು. ಆನಂತರ 2 ದಿನದ ನಂತರ ನಾನು ಶಬರಿಮಲೆಗೆ ಹೋಗುತ್ತೇನೆ ಎಂದು ಹೇಳಿದೆ. ಮತ್ತೆ ಇನ್ನೊಂದು ಮಾತು ಸಹ ಹೇಳಿದೆ, ಪ್ರಸಾದ ತರುವುದಿಲ್ಲ. ಲಾಸ್ಟ್ ಟೈಮ್ 20 ಟಿನ್ ತಂದು ಸಾಕಾಗಲಿಲ್ಲ, ಆದ್ದರಿಂದ ಹಂಚಲು ಕಷ್ಟವಾಗುತ್ತದೆ ಎಂದು ಹೇಳಿದೆ. ಅದಕ್ಕೆ ಆಯ್ತು ಅಂತ ಒಪ್ಪಿಕೊಂಡರು. ಅಬ್ಬಾ, ಎಂಥ ಸುಂದರವಾದ ದೃಶ್ಯ ಅಲ್ಲವೇ? ಈ ಕ್ಷಣ ನಾನು ಅಲ್ಲಿದ್ದರೆ ಚೆನ್ನಾಗಿತ್ತು ಅಂತ ನಿಮಗೂ ಅನಿಸುತ್ತಿರುವುದಲ್ಲವೇ? ಹೌದು ಸ್ನೇಹಿತರೆ, ನೀರೆಂದರೆ ಬಹಳ ಚೆನ್ನಾಗಿರುತ್ತದೆ. ಎಂಥವರಿಗೂ ಮನಸ್ಸು ಇಷ್ಟವಾಗುತ್ತದೆ. ನೋಡಿ, ಇನ್ನೂ ಹೆಚ್ಚಾಗಿ ನೀರು ಹರಿಯುತ್ತಿತ್ತು. ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ ಇಲ್ಲಿ. ನೋಡಿ ಎಷ್ಟು ತಿಳಿಯಾಗಿದೆ ಎಂದರೆ ಆ ನೀರಿನಲ್ಲಿ ಏನಿದ್ದರೂ ಕಾಣಿಸುತ್ತದೆ, ಆ ರೀತಿಯಾಗಿದೆ. ಇಲ್ಲಿ ಆಟವಾಡುವುದೇ ಒಂದು ಸಂತೋಷ. ಬನ್ನಿ, ನನ್ನ ಸಂಕಷ್ಟದ ಕಥೆಯನ್ನು ಮುಂದುವರಿಸುತ್ತೇನೆ. ಅಷ್ಟರಲ್ಲಾಗಲೇ ಶಬರಿಮಲೆಗೆ ಹೋದವರ ಬಳಿ 2 ಟಿನ್ ತರಿಸಿಟ್ಟುಕೊಂಡಿದ್ದೆ. ಅದನ್ನು ತೆಗೆದುಕೊಂಡು ಶಬರಿಮಲೆಗೆ ಹೋಗುತ್ತೇನೆ ಎಂದು ಹೇಳಿ ನಾನು ಶ್ರೀಶೈಲಂಗೆ ಹೋದೆ. ನನ್ನ ಮನಸ್ಸಿಗೆ ಏನೆಂದರೆ, ತೃಪ್ತಿಯಾಗಿ ವ್ರತ ಮಾಡಿದ್ದೇನೆ. ವ್ರತ ಮುಗಿದ ಮೇಲೆ ಇರುಮುಡಿ ಕಟ್ಟಿ ಅಯ್ಯಪ್ಪ ದೇವಸ್ಥಾನಕ್ಕೆ ಹೋಗಿ ಇರುಮುಡಿ ಸಲ್ಲಿಸಿ ಬಂದಿದ್ದೇನೆ. ಅಷ್ಟೇ ನನ್ನ ಕರ್ತವ್ಯ, ಮುಗಿಯಿತು. ಇದರಲ್ಲಿ ಯಾವ ತಪ್ಪು ಇಲ್ಲ ಎಂದು ನಿಶ್ಚಿಂತೆಯಿಂದ ಶ್ರೀಶೈಲಂ ಹೋದರೆ ಅಲ್ಲಿ ಶಿವಪ್ಪನಿಗೆ ಮಾಲೆ ಹಾಕಿ ಇರುಮುಡಿ ಕಟ್ಟಿಕೊಂಡು ಬರುತ್ತಿದ್ದರು. ನನಗೆ ಆಶ್ಚರ್ಯವಾಯಿತು. ಅಲ್ಲಿಯೂ ದೇವರ ದರ್ಶನ ಮಾಡಿ 2 ದಿನ ಉಳಿದುಕೊಂಡಿದ್ದೆ. ವಾಪಸ್ಸು ಮನೆಗೆ ಬಂದೆ. ಶ್ರೀಶೈಲಂ ಪ್ರಸಾದಂ ಪ್ಲಸ್ 2 ಟಿನ್ ಅಯ್ಯಪ್ಪ ಪ್ರಸಾದ ತಂದು ಮನೆಗೆ ಕೊಟ್ಟೆ. ಏನೂ ಅನುಮಾನ ಬರಲಿಲ್ಲ, ಎಲ್ಲರೂ ನಂಬಿದರು. ನಾನು ಶಬರಿಮಲೆಗೆ ಹೋಗಿದ್ದೆ ಅಂತ ಅನಂತರ ಅಯ್ಯಪ್ಪ ದೇವಸ್ಥಾನಕ್ಕೆ ಹೋಗಿ ಮಾಲೆ ತೆಗೆದು ಬಂದೆ. ಅಲ್ಲಿವರೆಗೂ ಮಾಲೆ ಹಾಕಿಕೊಂಡೇ ಇದ್ದೆ ನಾನು. ನನ್ನ ಈ ತಪ್ಪನ್ನು ಕೇಳುಗರು ಕ್ಷಮಿಸಬೇಕು. ಈ ಹುಚ್ಚ ಮುಂದೆ ಏನು ಮಾಡಿದ ಅಂತ ಯೋಚಿಸುತ್ತಿರಬಹುದು. ಬನ್ನಿ, ನಾನೇ ಹೇಳುತ್ತೇನೆ ನಾನೇನು ಮಾಡಿದೆ ಅಂತ. ಕಠಿಣವಾದ ಕರಿಮಲೆ ಬೆಟ್ಟ ಪ್ರಾರಂಭವಾಯಿತು ನೋಡಿ. ಇಂಥ ನನ್ನ ಪುಣ್ಯಕ್ಕೆ, ನನ್ನ ತಪ್ಪಿಗೆ ಅಯ್ಯಪ್ಪ ಸ್ವಾಮಿ ಏನೂ ಶಿಕ್ಷೆ ಕೊಟ್ಟಿಲ್ಲ. ಬಹುಶಃ ವ್ರತದ ಅವಧಿ ಪೂರ್ತಿ ನಾನು ಅಯ್ಯಪ್ಪ ನಾಮಸ್ಮರಣೆ ಮಾಡುತ್ತಿದ್ದೆ, ಅದಕ್ಕೆ ಇರಬಹುದು ಅಂತ ನಾನು ಅಂದುಕೊಂಡೆ. ಓವರಾಲ್ ನನಗೆ ಅನಿಸುತ್ತಿತ್ತು ನಾನು ತಪ್ಪು ಮಾಡಿದೆ. ಲಕ್ಷಾಂತರ ಜನರ ನಂಬಿಕೆಗೆ ನಾನು ತದ್ವಿರುದ್ಧ ನಡೆದುಕೊಂಡೆ ಅಂತ. ಕೆಲಸದಲ್ಲಿ ಮತ್ತೆ ಮರೆತು ಬಿಟ್ಟೆ. ಆಸ್ ಯೂಶುವಲ್ ಮತ್ತೆ 11 ತಿಂಗಳು ಕಳೆಯಿತು. ನವೆಂಬರ್ ಬಂತು. ನನ್ನ ಅದೇ ಸ್ನೇಹಿತ ನನಗೆ ಕಾಲ್ ಮಾಡಿ ಈ ಸಾರಿ ಮಾಲೆ ಹಾಕಿಕೊಳ್ಳೋಣ ಅಂತ ಕೇಳಿದರು. ಆದರೆ ಹಿಂದಿನ ವರ್ಷದ ನನ್ನ ಕತೆ ಅವರಿಗೆ ಗೊತ್ತಿಲ್ಲ. ನಾನು ಆಯ್ತು ಅಂತ ಹೇಳಿದ್ದೆ. ಯಾಕೆಂದರೆ ನನಗೆ ವ್ರತ ಮಾಡಲು ಇಷ್ಟ, ಆದ್ದರಿಂದ ವಂಚಿತನಾಗಲು ಇಷ್ಟವಿಲ್ಲ. ಮಾಲೆ ಧರಿಸಿ ವ್ರತ ಮಾಡಿದೆ.
ಈ ವರ್ಷ ಕಾವಿ ಬಟ್ಟೆಯ ಮೇಲೆ ಆಸೆ ಆಗಿ ಕಾವಿ ಪಂಚೆ ತೊಟ್ಟುಕೊಂಡೆ, ಯಾಕೆಂದರೆ ಕಪ್ಪು ನನಗೆ ಇಷ್ಟವಿಲ್ಲ. ಈ ಸಾರ್ತಿ KSRTC ಬಸ್ ಬುಕ್ ಮಾಡಿದ್ದೆವು. ವ್ರತ ಮುಗಿದ ನಂತರ ಇರುಮುಡಿ ಒಟ್ಟಿಗೆ ಕಟ್ಟಿಕೊಳ್ಳೋಣ ಅಂದರು. ಅದಕ್ಕೆ ನಾನು ನಿಮ್ಮ ಊರಿಗೆ ಬರುತ್ತೇನೆ, ಅಲ್ಲಿ ಕಟ್ಟಿಕೊಂಡು ಅಲ್ಲಿಂದ ಹಾಗೇ ಹೋಗೋಣ ಅಂತ ಹೇಳಿದೆ. ಅದೇ ರೀತಿ ನಾವಿಬ್ಬರೇ ಕಟ್ಟಿಕೊಂಡು ಬಸ್ ಹತ್ತಿ ಹೋದೆವು. ಈ ವ್ರತದ ಅವಧಿಯಲ್ಲೂ ದೇವರ ಬಳಿ ಏನಾದರೂ ಬೇಡಿಕೆ ಇಡಬೇಕಲ್ಲವೇ? 3ನೇ ವರ್ಷವೂ ನನ್ನದು ಅದೇ ಬೇಡಿಕೆ, ಅಯ್ಯಪ್ಪ ಸ್ವಾಮಿ ತನ್ನ ಇರುವಿಕೆಯನ್ನು ತೋರಿಸಬೇಕು ಎಂದು. ಈ ಬಾರಿಯೂ ದೊಡ್ಡ ಪಾದದಲ್ಲೇ ಹೊರಟೆವು. ದೇವರ ದರ್ಶನ ಚೆನ್ನಾಗೇ ಆಯಿತು. ಮತ್ತೆ ನನಗೆ ನಿರಾಶೆ ಆಯಿತು, ಏಕೆಂದರೆ ಯಾವುದೇ ರೀತಿಯ ಅನುಭವ ಏನೂ ಆಗಲಿಲ್ಲ. ಆಗ ನಾನು ಒಂದು ತೀರ್ಮಾನ ಮಾಡಿದೆ ಅಯ್ಯಪ್ಪ ಸ್ವಾಮಿಯ ಮುಂದೆ, ಇನ್ನು ನಾನು ನಿನ್ನ ದರ್ಶನ ಮಾಡುವುದಿಲ್ಲ ಅಂತ. ಅದಕ್ಕೆ ಮುಂದಿನ ವರ್ಷ ಮಾಲೆ ಧರಿಸಿದಾಗ ನಮ್ಮೂರಿನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೂ ಸಹ ಹೋಗಲಿಲ್ಲ. ನಾನು ನನ್ನ ದೇವರ ಮನೆಯಲ್ಲೇ ಮಾಲೆ ಹಾಕಿಕೊಂಡೆ. ಪ್ರತಿದಿನ ದೇವಸ್ಥಾನಕ್ಕೆ ಹೋಗುತ್ತಿರಲಿಲ್ಲ. ಮನೆಯಲ್ಲೇ ಬೆಳಗ್ಗೆ ಸಂಜೆ ಪೂಜೆ ಭಜನೆ ಮಾಡುತ್ತಿದ್ದೆ. ಎಲ್ಲ ಯಥಾ ಪ್ರಕಾರ ನಡೆಯುತ್ತಿತ್ತು. ನಾನು ನನ್ನ ಸ್ನೇಹಿತ ಇಬ್ಬರೇ ಟ್ರೈನ್ನಲ್ಲಿ ಪ್ರಯಾಣ ಮಾಡಿದೆವು. ಎರುಮೇಲಿಗೆ ಹೋದೆವು. ಅಲ್ಲಿಂದ ದೊಡ್ಡಪಾದದಲ್ಲಿ ನಡೆದು ಹೋದೆವು. ಇಲ್ಲಿ ನೋಡಿ, ನೀರು ಹೇಗೆ ಕಲ್ಲಿನಿಂದ ಹರಿಯುತ್ತಿದೆ. ಇಲ್ಲಿ ನೀರು ಹರಿಯುವ ಸ್ಥಳದಲ್ಲೇ ಉದ್ಭವ ಲಿಂಗ ಹೊಂದಿದೆ ನೋಡಿ. ಅದೇ ನಾಡಿನಲ್ಲಾದರೆ ಉದ್ಭವಲಿಂಗ ಎಂದು ಪ್ರತಿದಿನ ಪೂಜೆ ಮಾಡುತ್ತಿದ್ದರು. ಆದರೆ ಈ ಕಾಡಿನಲ್ಲಿ ಯಾರೂ ಅದನ್ನು ಗುರುತಿಸುವುದಿಲ್ಲ, ಪೂಜಿಸುವುದೂ ಇಲ್ಲ. ಹಾಗೆ ಇರುಮುಡಿ ಹೊತ್ತುಕೊಂಡು ಶಬರಿಮಲೆಗೆ ಬಂದೆವು. ನಾನು ಒಂದು ದಿನ ಪೂರ್ತಿ ಉಪವಾಸ ಮಾಡಿದೆನು. ಕೊನೆಗೆ ದೇವಸ್ಥಾನಕ್ಕೆ, ಶಬರಿಮಲೆಯ ದೇವಸ್ಥಾನದಲ್ಲಿ ದರ್ಶನಕ್ಕೆಂದು ಬಂದೆವು. ದೇವರ ಮುಂದೆ ಸರತಿ ಸಾಲಿನಲ್ಲಿ ಇರುಮುಡಿ ಹೊತ್ತು ಬಂದೆನು. ಎಂಥ ಕ್ಷಣ ಅದು! ಮಂಡಲ ಕಾಲ ವ್ರತ ಮಾಡಿ, ತಣ್ಣೀರ ಸ್ನಾನ ಮಾಡಿ, 48 ಮೈಲಿ ದೊಡ್ಡಪಾದದ ನಡಿಗೆ, ಅವಿಸ್ಮರಣೀಯ ಕ್ಷಣ. ನಾನು ದೇವರನ್ನು ನೋಡಲಿಲ್ಲ. ಆ ಕಡೆ ತಿರುಗಿ ಮುಂದೆ ಹಾಗೇ ಬಂದು ಬಿಟ್ಟೆ. ದುಃಖದಿಂದ ನನ್ನ ಕಣ್ಣಲ್ಲಿ ನೀರು ಬಂತು. ಮನಸ್ಸು ಚಡಪಡಿಸಿತು. ನಾನು ದೃಢ ನಿರ್ಧಾರ ಮಾಡಿ ಹಾಗೆಯೇ ಬಂದು ಇರುಮುಡಿಯನ್ನು ಬಿಚ್ಚಿದೆ. ಇರುಮುಡಿಯನ್ನು ಬಿಚ್ಚಿ ಎಲ್ಲ ಪೂಜಾ ಸಾಮಗ್ರಿಗಳನ್ನು ದೇವರಿಗೆ ಅರ್ಪಣೆ ಮಾಡಿ ಹೊರಗೆ ಬಂದೆ. ನನ್ನ ಸ್ನೇಹಿತರಿಗೂ ಸಹ ನಾನು ಹೇಳಲಿಲ್ಲ ದೇವರ ದರ್ಶನ ಮಾಡಿಲ್ಲವೆಂದು. ನೋಡಿ, ಕರಿಮಲೆ ಟಾಪ್ಗೆ ಇನ್ನು 3 ಕಿಲೋಮೀಟರ್ ಬಾಕಿ ಇದೆ. ನನ್ನ ಸ್ನೇಹಿತ ಮತ್ತೆ 2 ಸಾರಿ ಸಿವಿಲ್ನಲ್ಲಿ ದರ್ಶನ ಮಾಡಲು ಹೋದರು. ಆದರೆ ನಾನು ದರ್ಶನಕ್ಕೆ ಮತ್ತೆ ಹೋಗಲಿಲ್ಲ. ನನ್ನ ಮನಸ್ಸಿನ ತೊಳಲಾಟ ಹೀಗಿದೆ. ಇಂಥ ಹುಚ್ಚನನ್ನು ನೀವು ಎಲ್ಲೂ ನೋಡಲಿಕ್ಕೆ ಸಾಧ್ಯವಿಲ್ಲ. ಅದು ನನಗೆ ಈಗ ಅರಿವಾಗಿದೆ. ಮತ್ತೆ ಪ್ರಸಾದಗಳನ್ನು ಒಂದು ಬ್ಯಾಗ್ ತುಂಬ ತೆಗೆದುಕೊಂಡು ಬಂದೆ, ಎಲ್ಲರಿಗೂ ಹಂಚಿದೆ. ಮುಂದಿನ ವರ್ಷ ಒಂದು ಹೊಸ ಬ್ಯಾಚ್ನೊಂದಿಗೆ ಶಬರಿಮಲೆಗೆ ಹೋದೆ. ಅದರ ಅನುಭವವನ್ನು ನಿಮಗೆ ಹೇಳುತ್ತೇನೆ, ಕೇಳಿ. ನನಗೆ ಟ್ರಾನ್ಸ್ಪೋರ್ಟ್ನವರು ಒಬ್ಬರು ಫ್ರೆಂಡ್ ಇದ್ದರು. ಅವರದು ಚಾಮರಾಜಪೇಟೆಯಲ್ಲಿ ಲಾರಿ ಮಾಲೀಕರ ಸಂಘ ಇದೆ. ಆ ಸಂಘದ ವತಿಯಿಂದ ಪ್ರತಿ ವರ್ಷ ಶಬರಿಮಲೆಗೆ 48 ದಿನ ವ್ರತ ಮಾಡಿ ಹೋಗುತ್ತಿದ್ದರು. ಅವರು ನನಗೆ 3 ವರ್ಷದಿಂದ ಕರೆಯುತ್ತಿದ್ದರು, ನಮ್ಮ ಜೊತೆ ಬನ್ನಿ ಅಂತ. ಅವರು ಸಹ ದೊಡ್ಡ ಪಾದಕ್ಕೆ ಹೋಗುವುದು ನನಗೆ ಏನನ್ನಿಸಿತು ಅಂದರೆ, ಪ್ರತಿ ಸಾರಿ ನಾನೇ ಹೋಗಿ ಬರುತ್ತೇನೆ, ಈ ಸಾರಿ ದೊಡ್ಡ ದೊಡ್ಡ ಗುರುಸ್ವಾಮಿಗಳ ಜೊತೆಯಲ್ಲಿ ಹೋಗೋಣ ಅಂತ ಆಸೆ
ಶಬರಿಮಲೆಯಿಂದ ಪಂಪಾವರೆಗೂ ದರ್ಶನದ ಕ್ಯೂ ಇದೆ ಅಂತ ಹೇಳ್ತಾ ಇದ್ದಾರೆ. ಭಕ್ತಾದಿಗಳು ಜಾಸ್ತಿ ಇದ್ದರೆ ದರ್ಶನ ತುಂಬಾ ಕಷ್ಟ ಆಗಬಹುದು. ವಾವ್, ಬಂದು ಬಿಟ್ವಿ. ಅಲ್ಲಿ ನೋಡಿ ಬಿಲ್ಡಿಂಗ್ ಕಾಣಿಸ್ತಾ ಇದೆ. ಅದಕ್ಕೆ ಎಲ್ಲರನ್ನು ಬೇಗ ಬೇಗ ನಡೆಸ್ತಾ ಇದ್ದೇವೆ ನೋಡಿ. ಇದು ಹಳೆ ಫ್ಯಾಕ್ಟರಿ ತರ ಇದೆ. ಮೋಸ್ಟ್ಲಿ ಪ್ಲಾಸ್ಟಿಕ್ ಕಂಪನಿ ಇರಬಹುದು. ಸ್ವಾಮಿಯೇ ಶರಣಮಯ್ಯಪ್ಪ ಸೇವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಇದೆ. ಪ್ರಿಯ ವೀಕ್ಷಕರೇ, ನೋಡ್ತಾ ಇದ್ದರೆ ಜನ ಕಡಿಮೆ ಇರೋ ತರ ಕಾಣಿಸ್ತಾ ಇದೆ ಅಲ್ವಾ? ಬನ್ನಿ ಹತ್ತಿರ ಹೋಗಿ ನೋಡೋಣ. ಬಂದು ಬಿಟ್ವಿ ಅಂತ ಒಂದು ಕಡೆ ಖುಷಿ, ಒಂದು ಕಡೆ ಟೆನ್ಷನ್ ಆಗ್ತಾ ಇದೆ ನನಗೆ. ಮಾತೇ ಹೊರಡ್ತಾ ಇಲ್ಲ. ಪಂಪಾ ನದಿ ನೋಡಿ, ಇಲ್ಲಿಂದಾನೇ ನಾವು ಸ್ನಾನ ಮಾಡಿದೆವಲ್ಲ ಆ ಕಡೆಗೆ ಹರಿದುಕೊಂಡು ಹೋಗುತ್ತಿದೆ. ಅಲ್ಲಿ ಮುಂದೆ ಕಾಣ್ತಾ ಇದೆ ನೋಡಿ ವಿಶೇಷವಾದ ಮಾಡೆಲ್ ಟ್ರ್ಯಾಕ್ಟರ್. ಪಂಪಾಯಿಂದ ಶಬರಿಮಲೆಗೆ ಪ್ರತಿಯೊಂದು ಲಗೇಜ್ ಈ ಟ್ರ್ಯಾಕ್ಟರ್ ಮುಖಾಂತರವೇ ಸಾಗಿಸುವುದು. ಹಿಂದಿನ ಕಾಲದಲ್ಲಿ ಲಗೇಜ್ಗಳನ್ನು ಕತ್ತೆಗಳ ಮೇಲೆ ಸಾಗಿಸುತ್ತಿದ್ದರು. ಈಗ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಟ್ರ್ಯಾಕ್ಟರ್ ಇರೋದು ಬಹಳ ಉಪಯುಕ್ತವಾಗಿದೆ. ಇಲ್ಲಿ ನೋಡಿ ಡೋಲಿ ಸ್ಟ್ಯಾಂಡ್. ಡೋಲಿ ಎಂದರೆ ಯಾರಿಗೆ ಶಬರಿಮಲೆ ಬೆಟ್ಟ ಏರಲು ಸಾಧ್ಯವಿಲ್ಲವೋ, ಅನಾರೋಗ್ಯದಲ್ಲಿರುವರೋ, ಇತರ ತೊಂದರೆ ಇರುವವರು ಇಲ್ಲಿ ಡೋಲಿ ಮಾತನಾಡಿಕೊಂಡು ಹೋಗುತ್ತಾರೆ. 4 ಜನ ಒತ್ತುಕೊಂಡು ಹೋಗಿ ತಂದು ಬಿಡುತ್ತಾರೆ. ಮೊದಲಿಗೆ 2000 ಇತ್ತು, ಈಗ ಎಷ್ಟಿದೆಯೋ ಗೊತ್ತಿಲ್ಲ. ನೋಡಿ, ಇಲ್ಲಿ ಪಂಪಾ ನದಿ ತೀರದಲ್ಲಿ ಪಿತೃದೋಷ ನಿವಾರಣೆ ಮಾಡುತ್ತಾರೆ. ಇಲ್ಲಿ ನೋಡಿ 3-4 ಶೆಡ್ ಇದೆ. ಇದೆಲ್ಲ ಅವರದೇ. ಹಿರಿಯರಿಗೆ ಪಿಂಡ ಇಡುತ್ತಾರೆ, ಅದರಿಂದ ದೋಷ ನಿವಾರಣೆ ಆಗುತ್ತದೆ. ದೇವರೇ, ಭಕ್ತ ಸಾಗರ ನೋಡಿ ಕಿಕ್ಕಿರಿದು ನೆರೆದಿದ್ದಾರೆ. ಪಂಪಾ ಅವರಿಗೂ ಇಷ್ಟು ಕ್ಯೂ ನೋಡಿ. ಆ ಕಡೆ ಪಂಪಾ ನದಿ ಕಾಣಿಸ್ತಾ ಇದೆ ನೋಡಿ, ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ಸ್ವಾಮಿಯೇ ಶರಣಮಯ್ಯಪ್ಪ. ವೀಕ್ಷಕರೇ, ದೊಡ್ಡ ಪಾದ ಇಲ್ಲಿಗೆ ಮುಗಿಯಿತು. ಇಲ್ಲಿಂದ ಮುಂದೆ ಅಂದರೆ ಪಂಪಾಯಿಂದ ಅಪ್ಪಾಜಿಮೇಡು, ನೀಲಿಮಲೆ, ಶಬರಿಮಲೆಗೆ ಹೋಗುವುದಕ್ಕೆ ಚಿಕ್ಕಪಾದ ಅಂತ ಕರೆಯುತ್ತಾರೆ. ಮುಂದಿನ ವಿಡಿಯೋದಲ್ಲಿ ಚಿಕ್ಕಪಾದವನ್ನು ಸಂಕ್ಷಿಪ್ತವಾಗಿ ತೋರಿಸುತ್ತೇವೆ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ.